ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ಆರಂಭದಲ್ಲಿ ಫಾರೂಕ್ ಅವ್ರಿಗೆ ಫಸ್ಟ್ ಒಪಿನಿಯನ್ ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನಂತೀರಾ ಇನ್ಸಿಡೆಂಟ್ ನೋಡಿದಾಗ? ಸಿಂಪಲ್ ಆಗಿ ನೀವು ನೋಡಿರ್ಬೋದು, SP ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳ್ಬಿಟ್ಟು ಸ್ಟ್ಯಾಂಡಲ್ಲಿ ಇರುವಂಥ 2 ಕಲ್ಲುಗಳನ್ನ ಎಸೆದಿದ್ದಾರೆ. ಆಮೇಲೆ ಒಂದು ಚಪ್ಪಲಿ ಎಸೆದಿರೋದು ಒಂದು ವಿಡಿಯೋ ಬಂದಿದೆ, ಕರೆಕ್ಟಾ? ಅದು ಕಲ್ಲು ಎಸೆಯೋದಿರಲಿ ಅಥವಾ ಚಪ್ಪಲಿ ಎಸೆಯೋದಿರಲಿ, ಅದು ಸರಿಯಲ್ಲ. ಫಸ್ಟ್ ಆಫ್ ಆಲ್ ತಪ್ಪು. ಪ್ರೊಸೆಷನ್ ನಡೀತಾ ಇರುವಾಗ ಏನಾದರೂ ನಮಗೆ ತೊಂದರೆ ಆದರೆ, ಅಂಥ ಟೈಮಲ್ಲಿ ನಮಾಜ್ ನಡೀತಾ ಇರುವಾಗ ಏನಾದರೂ ಪ್ರೊಸೆಷನ್ ಬರ್ತಾ ಇದ್ದರೆ ಅಲ್ಲಿರುವಂಥ ಡಿಪಾರ್ಟ್ಮೆಂಟು ಯಾರು SP ಇದ್ರೋ, ಅದು ಇನ್ಸ್ಪೆಕ್ಟರ್ ಇದ್ರೋ, ಅದು ACP ಇದ್ರೋ, ಯಾರಿದ್ರೋ ಅವ್ರು ಹೋಗಿ ಒಂದು ಇಂಟಿಮೇಷನ್ ಕೊಟ್ಟು ಈ ಟೈಮಲ್ಲಿ ನಮಾಜ್ ನಡೀತಾ ಇದೆ, ದಯವಿಟ್ಟು ಒಂದು ಸ್ವಲ್ಪ ಸೌಂಡನ್ನ ಕಮ್ಮಿ ಮಾಡಿ ಮುಂದೆ ಪ್ರೊಸೆಷನ್ನ ತೊಗೊಂಡೋಗಿ ಆಮೇಲೆ ನೀವು ಬೇಕಾದರೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಅಲ್ಲಿರುವಂಥ ಯುವಕರಿಗೆ ಅಷ್ಟು ತಾಳ್ಮೆ ಮತ್ತು ಅಷ್ಟು ಬುದ್ಧಿ ಏನು ಇಲ್ಲದೆ ಇರ್ಬೋದು. ಅದರಿಂದ ಏನು ಮಾಡಿದ್ದಾರೆ, ಹೊರಗೆ ಬಂದುಬಿಟ್ಟು SP ಅವರು ಒಂದು ಸ್ಟೇಟ್ಮೆಂಟ್ ಕೊಡುವಾಗ ಹೇಳಿದ್ದಾರೆ, ಪ್ರೊಸೆಷನ್ ಇನ್ನೂ ಬಹಳ ದೂರ ಇತ್ತು ಆ ಕಲ್ಲು ಎಸಕ್ಕಿಂತ ಮುಂಚೆ. ಅಂದರೆ ಏನು ಇಂಟೆನ್ಷನ್ ಇತ್ತು ಅಂತ ಇನ್ನೋರ್ಗೂ ಅರ್ಥ ಆಗಿಲ್ಲ. ತನಿಖೆ ನಡೆದಾದ್ಮೇಲೆ ಗೊತ್ತಾಗುತ್ತೆ ಅದು ಏನು ಇಂಟೆನ್ಷನ್ನು, ಅಥವಾ ಯಾರಾದರೂ ಬೇರೆ ಏನಾದರೂ ಹೆಚ್ಚು ಕಡಿಮೆ ಆದಾದ್ಮೇಲೆ ಆ ಕಲ್ಲು ಬಂದಿದ ಇಲ್ವಾ ಅಂತ ಹೇಳ್ಬಿಟ್ಟು. ಆ ಕಲ್ಲು ಎಸೆದಿರೋದು ಕೂಡ ಅಲ್ಲಿ ಯಾವುದೇ ಫೋಟೋ ಮತ್ತು ಫೋಟೇಜ್ ಇಲ್ಲ, ಆದರೆ ಆ ಚಪ್ಪಲಿ ಎಸೆದಿರೋದು ಮಾತ್ರ ಫೋಟೇಜ್ ಬಂದಿದೆ. ಯಾಕಂದರೆ ಅದು ನಾವು ನೋಡಿದ್ದೀನಿ. ಎಲ್ಲ ತನಿಖೆ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ. ಮತ್ತೆ ಇನ್ನೊಂದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಆಗಿರಲಿ ಇಂಥ ಕೆಲಸ ತಗೊಳ್ಳೋರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಯಾವ ರೀತಿ ಕೊಡಬೇಕಂದ್ರೆ, ಮತ್ತೆ ಯಾರಾದರೂ ಬೇರೆಯವ್ರು ಮಾಡಬೇಕಾದ್ರೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು, ಅಂತ ಕಾನೂನು ತರಬೇಕು. ಅವಾಗಲೇ ಇದೆಲ್ಲ ತಡೆಗಟ್ಟಕ್ಕಾಗೋದು. ಸೊ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ ಅಂದ್ರೆ ಸರ್ಕಾರ ಸರಿಯಾದ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ತಗೊಳ್ಬೇಕು. ಸರ್ಕಾರ ತಗೊಳ್ತಾ ಇಲ್ಲ. ಓಕೆ, ಬರ್ತೀನಿ ನಾನು. ಸುಂದರೇಶ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಶಿವಾಜಿ ಮೂರ್ತಿಯನ್ನ ನೋಡಿ ಕೈ ಮುಗಿಬೇಕು ಅಂತ ನಮ್ಗಳಿಗೆ ಅನ್ಸಿದ್ರೆ ಕಲ್ ತಗೋಬೇಕು ಅಂತ ಒಂದು ಧರ್ಮದ ಒಂದು ಗುಂಪಿಗೆ ಯಾಕೆ ಅನ್ಸುತ್ತೆ? ಇವತ್ತೇನಾಗಿದೆ, ಸಂಪೂರ್ಣವಾಗಿ ಹಿಂದುತ್ವದ ಹಿಂದೂ ಹೋರಾಟಗಳನ್ನು ಸ್ತಬ್ಧ ಮಾಡಬೇಕು. ಈ ಸರ್ಕಾರ ಇರದ ಅವಧಿಯಲ್ಲೇ ನಾವು ಎಲ್ಲ ಹೋರಾಟಗಾರರನ್ನ ಜೈಲಿಗೆ ಕಳಿಸ್ಬೇಕು, ಅವರಿಗಾದಂಥ ಕಾನೂನುಗಳನ್ನು ತಗೊಂಡ್ಬರ್ಬೇಕು. ಹೋರಾಟಗಾರರು ಆಚೆ ಬರಬಾರ್ದು. ಏನಿದೆ ನಮ್ಮದೇ ನಡಿಬೇಕು, ಏನು ಈ ಸರಿಯಾದ ಕಾನೂನು ಏನಿದೆ ಅದೇ ನಡಿಬೇಕು ಅಂತಕ್ಕಂಥದ್ದು ಅವರಿದೆ. ಈಗ ಫಾರೂಕ್ ಅವರು ಹೇಳಿದ್ರು ಚಪ್ಪಲಿ ಸ್ಟ್ಯಾಂಡಲ್ಲಿ 2 ಕಲ್ಲು ಇಟ್ಟಿದೆ ಅಂತ SP ಅವ್ರು ಹೇಳ್ತಾರೆ. ಹಾಗಾದ್ರೆ ಈ SP ಅವ್ರಿಗೆ ಬಿದ್ದಿದಲ್ಲ, ಈಗ ರಕ್ತ ಬಿದ್ದಿದಲ್ಲ, ಇದು ಯಾರು ಹೊಡೆದದ್ದು ಕಲ್ಲು? ಹಂಗಾರೆ SP ಅವರಿಗೆ ಕಲ್ಲು ತೊಣಗೇನಾರು ಇಟ್ರ ಅಲ್ಲಿ? ಆದರೆ ಇದೆಲ್ಲದೂ ಕೂಡ ಷಡ್ಯಂತ್ರ ಇದೆ. ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ಬಿದ್ದಿದ್ದಕ್ಕೆ ಇಷ್ಟು ಪ್ರಚಾರ ಆಗ್ತಿರೋದು. ಇದ್ರ ಹಿಂದೆ ಗದಗದಲ್ಲಿ ಮೊನ್ನೆ 2 ದೇವಸ್ಥಾನಗಳನ್ನ ಹೊಡೆದಿದ್ದಾರೆ. ಅದ್ಯಾಕೆ ಸುದ್ದಿ ಬರಲಿಲ್ಲ? ಯಾರು? ನಿಮ್ಮವರೇ ಹೊಡೆದಾಕಿರೋದು. ಮುಸ್ಲಿಮ್ಸರೇ ಹೊಡೆದಾಕಿರೋದು. ಮುಸ್ಲಿಮ್ಸರ್ ದಾಖಲೆ ಕೊಡಿ. ಏನ್ ದಾಖಲೆ ಕೊಡೋದು? ಇಡೀ ಇವತ್ತು ಪೊಲೀಸ್ ಅವರಿಗೆ ಬಿದ್ದಿದೆ ಅಂತ ಪೊಲೀಸ್ ಅವರಿಗೆ ಒದೆ ಬಿದ್ದಿದೆ ಅಂತ ಹೇಳಿ ಮಾತ್ರ ಇದನ್ನ ಹೈಲೈಟ್ ನಾವು ಚರ್ಚೆಗೆ ಯಾವುದ್ರ ಬಗ್ಗೆ. ಆದ್ರೆ ಇವತ್ತು ನಿಮ್ಮ ಸರಿಯಾ ಕಾನೂನು ಇವತ್ತು ಜಮೀರ್ ಅಹಮದ್ ಅವ್ರನ್ನ ಮೆಚ್ಚಕ್ಕೋಸ್ಕರ ನೀವು ತಗೊಂಡಿದ್ದೀರಾ? ಜಮೀರ್ ಅಹಮದ್ ಖಾನ್ ತಗೊಂಡಿದ್ದೀರಾ? ಇಲ್ಲಿ ಜಮೀರ್ ಅಹಮದ್ ಖಾನ್ ಎಲ್ಲಿಂದ ಬಂದ್ರು? ಸತ್ಯಾಂಶ ಹೇಳಿ, ಸುಳ್ಳು ಯಾಕೆ ಹೇಳ್ತೀರಾ? ಸತ್ಯಾಂಶ ಹೇಳಿ. ನೀವು ಅವ್ರಿಗೆ ಅಡ್ಬಾಯ್ ಹಾಕಿದ್ರೆ ನೀವು ಮಾತಾಡ್ಬೇಕಾದ್ರೆ ಅವ್ರು ಅಡ್ಬಾಯ್ ಹಾಕ್ತಾರೆ. ಒಂದ್ ಸೆಕೆಂಡ್, ನೀವು ನಿಧಾನ ಕೇಳಿ. ತಡೀರಿ, ಆಯ್ತು. ಏನ್ ಹೇಳಿದ್ರು ಅಂತ ಹೇಳಿರಂತ ಇಲ್ಲೇ 1/4 ಗಂಟೆ ಹಿಂಗ್ ಹೋಗ್ಬಿಡುತ್ತೆ. ದಲಿತ ಯುವತಿ ಮನೆ ಮೇಲೆ ಕಲ್ಲು ಹೊಡೆದು ಅಂತ ಕೇಸ್ ಏನಾಯ್ತು ಅಂತ ಅಪ್ಡೇಟ್ ಸಿಗ್ತಾ ನಿಮ್ಗೆ? ಹಿಂದೂ ಹುಡುಗರೆ ಹೊಡೆದಿರೋದು, ಗೊತ್ತಿರೋರೇ ಹೊಡೆದಿರೋದು. ಅಪ್ಡೇಟ್ ತಗೊಂಡ್ರ ನೀವು? ಒಂದ್ ನಿಮಿಷ, ನೀವು ಈ ಅಪ್ಡೇಟ್ ಬಗ್ಗೆ ಮಾತಾಡಿ. ಸುಳ್ಳು ಹೇಳೋದು ಬೇಡ. ಹೋಗಿದ್ದಾರೆ 4 ಜನ ಹಿಂದೂಗಳನ್ನ ಹಿಡ್ಕೊಂಡು ಹೋಗಿದ್ದಾರೆ. ಹಾಗೆ ಪೊಲೀಸರಿಗೆ ಯೋಗ್ಯತೆ ಅಲ್ವಾ ಪತ್ತೆ ಹಚ್ಚಿಡ್ಬೇಕು ಅನ್ನಕ್ಕಂಥದ್ದು? ಪೊಲೀಸರು ಗೊತ್ತಿರ್ಲಿಲ್ವಾ? ಹೌದ್ರಿ, ಪೊಲೀಸರು ಯೋಗ್ಯತೆ ತಾಕತ್ತು ಏನಾದ್ರು ಪೊಲೀಸ್ ಇಲಾಖೆ ನಿಮಗೆ ದಮ್ಮು ತಾಕತ್ತಿದ್ರೆ ಗಂಟೆ ಡ್ಯೂಟಿ ಮಾಡಿ ತೋರಿಸಿ. ನಿಮಗೆ ದಮ್ಮು ತಾಕತ್ತಿದ್ರೆ ಈ ರೀತಿ ಹೇಳಿ
ಅವರು ಅಡ್ಡಬಾಯಿ ಆಗ್ತಾರೆ. ತಡೀರಿ, ಓಕೆ ತಡೀರಿ, ಆಯ್ತು ತಡೀರಿ, ಆಯ್ತು ತಡೀರಿ. ರಿಷಿಕ್ ಅವರೇ